ತಿಂಡಿ ತಿಂದಾದ್ಮೇಲೆ ಮಧ್ಯಾಹ್ನ ಊಟ ಆದ್ಮೇಲೆ ಆದ್ರೂ ಕೂಡ ಹಸಿವಾಗ್ತಾ ಇದೆ, ಮಧ್ಯ ಸ್ನಾಕ್ಸ್ ತಗೊಳ್ಬೇಕು ಅಂತ ಅನ್ಸಿ ನೀವೇನಾರ ಬಿಸ್ಕೆಟು, ಚಾಕ್ಲೇಟು, ಚಿಪ್ಸು, ಸಮೋಸ ಈ ತರದ್ದೇನಾರ ಇಂಟೇಕ್ ಮಾಡ್ತಾ ಇದ್ದೀರಾ, ಇದು ಹಸಿವು ನೀಗ್ಸಲ್ಲ, ಅದ್ರ ಬದಲಾಗಿ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಆಗಿ ಸ್ಟೋರ್ ಆಗ್ತಾ ಇದೆ. ನಿಮಗೆ ಏನಾರ ಹಸಿವಾಗ್ತಾ ಇದೆ ಅಂತ ಅಂದ್ರೆ 3 ರೀಸನ್ಸ್ ನೀವು ಚೆಕ್ ಮಾಡ್ಕೊಳ್ಬೇಕು. ಮೊದಲನೇದು, ನೀರ್ ಕುಡಿತಾ ಇದ್ದೀರಾ ನೀವು ಚೆಕ್ ಮಾಡಿ. ಬಾಯಾರಿಕೆ ಆದ್ರೂ ಹಸಿವೆ ಆದ್ರೂ ಒಂದೇ ತರ ಸಿಂಪ್ಟಮ್ ಬರುತ್ತೆ. ನೀರ್ ಕುಡಿಯೋದ್ರಿಂದ ನಿಮ್ಗೆ ಹಸಿವು ಕಂಟ್ರೋಲ್ ಆಗತ್ತೆ. ಎರಡನೇದು ಮತ್ತೆ ಮೂರನೇದು, ಪ್ರೋಟೀನ್ ಮತ್ತೆ ಫೈಬರ್ ಇಂಟೇಕ್ ನೀವು ಸರಿಯಾಗಿ ಮಾಡ್ತಾ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ. ನೀವೇನಾರ ನಾನ್ ವೆಜಿಟೇರಿಯನ್ ಆಗಿದ್ರೆ ನಿಮ್ಗೆ ಎಗ್, ಚಿಕನ್, ಮಟನ್, ಫಿಶ್ ಅಲ್ಲಿ ಸಿಗತ್ತೆ ಪ್ರೋಟೀನು. ಮತ್ತೆ ನೀವೇನಾರ ವೆಜಿಟೇರಿಯನ್ ಆಗಿದ್ರೆ ನಿಮ್ಗೆ ಹಾಲು ಮತ್ತೆ ಹಾಲಿನ ಉತ್ಪನ್ನಗಳು, ಬೇಳೆಕಾಳು, ಡ್ರೈ ಫ್ರೂಟ್ಸು ಮತ್ತೆ ಸೋಯಾ ಚಂಕ್ಸು ಈ ತರದ್ರಲ್ಲೆಲ್ಲ ಪ್ರೋಟೀನ್ ಸಿಗತ್ತೆ. ಮತ್ತೆ ಫೈಬರ್ಗೋಸ್ಕರ ಎಲ್ಲಾ ತರ ಹಣ್ಣು ಮತ್ತೆ ತರಕಾರಿಗಳಲ್ಲಿ ಈ ಫೈಬರ್ ಸಿಗತ್ತೆ, ಅಂದ್ರೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಕೂಡ ಅದ್ರ ಜೊತೆಗೆ ಆಡ್ ಆಗತ್ತೆ. ಈ ತರ ಕಂಪ್ಲೀಟ್ ಫುಡ್ ಅನ್ನ ನೀವು ತಿನ್ನೋದ್ರಿಂದ ನಿಮಗೆ ಮಧ್ಯ ಮಧ್ಯ ಹಸಿವೆ ಆಗಲ್ಲ. ಇನ್ನೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದ್ರೆ ಫುಡ್ ಅಂತ ನಂಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ.